ಫ್ರೆಂಡ್ಸ್, ತುಂಬ ಜನ ಆನೆಕಲ್ ರೆಗ್ದರಲ್ಲಿ ಹೆಣ್ಗಳು ಕೇಳ್ತಾ ಇರ್ತೀರಾ. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ನು, ಎಸ್ ಟೈಪ್ ಕುತ್ತಿಗೆ, ಅಗ್ಲ ಎದೆ, ಚಡಿ ಶೇಪು ಇವೆಲ್ಲ ನೋಡ್ಬೋದು. ಸಕ್ಕತ್ತಾಗಿರುತ್ತೆ. ಆಡಿರೋ ಟೈಮ್ ಬಂದ್ಬಿಟ್ಟು 4.5 ಗಂಟೆ ಆಡಿರೋ ಹೆಣ್ಣಿದು. ಇನ್ನು ಒಂದಸ್ತದ್ದು ಪಟ್ಟ ಹೆಣ್ಣು. ಇನ್ನು ಒಂದಸ್ತಾನು ಫುಲ್ ಕಂಪ್ಲೀಟ್ ಆಗಿಲ್ಲ. ಒಂದಸ್ತದ್ದು ಪಟ್ಟ ಹೆಣ್ಣು. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸ್ ಎಲ್ಲ ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾವು ಗಂಡು ಪಟ್ಟ ಅಂತ ಬಿಡ್ಕೊಂಬಂದಿದ್ರಿ. ಹೆಣ್ಣು ಪಟ್ಟ ಅಂತ ಗೊತ್ತಾದ್ಮೇಲಿಂದ ರೆಕ್ಕೆ ಹೊಡೆದ್ಬಿಟ್ರಿ. ಆಮೇಲೆ ಓಡ್ಸೋಕೆ ಹೋಗಿಲ್ಲ. ಇನ್ನೂ ಓಡಿಸ್ಕೊಂಬಂದಿರಿ. ಟೈಮಿಂಗು ಜಾಸ್ತಿ ಆಗಿರೋದು. ಜಾತಿ ಮಾಡ್ಕೊಳ್ಳೋರಿಗೆ, ಮುಂದಿನ ವರ್ಷ ಹಾರಿಸ್ಕೊಳ್ಳೋರಿಗೆ ಒಳ್ಳೆ ಹೆಣ್ಣಾಗತ್ತೆ. ಆನೆಕಲ್ ರೆಗ್ದರಲ್ಲಿ ಗೋಲ್ಡ್ ಶೇಡ್ ಕಣ್ಣಿರುತ್ತೆ. ಇವಾಗ ಆಡಿಸ್ತಾ ಇದ್ದಕ್ಕೆ ಸ್ವಲ್ಪ ಲೈಟಾಗಿ ಕಣ್ಣಲ್ಲಿ ಅನಾರಿರುತ್ತೆ. ಅವೆಲ್ಲ ಒಂದು ಸ್ವಲ್ಪ ದಿನ ಆದಮೇಲೆ ಅನಾರಿಗಳೆಲ್ಲ ಹೋಗ್ಬಿಡುತ್ತೆ. ಕ್ವಾಲಿಟೀಸ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಬಾಜಿ ಬಂದ್ಬಿಟ್ಟಿದ್ದಲ್ಲಿ 6ರಿಂದ 8 ರಾಕೆಟ್ ಬಾಜಿ. ಪಲ್ಲ ಬಂದ್ಬಿಟ್ಟು 25ರಿಂದ 30 ನಿಮಿಷ ಪಲ್ಲ ಹೋಗ್ತಾಯಿತ್ತು ಹೆಣ್ಣಿದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಹೆಣ್ಣನ್ನ 2000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸು, ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ಒಂದಸ್ತದ್ದು ಪಟ್ಟ ಹೆಣ್ಣು. ಆನೆಕಲ್ ರೆಗ್ದರಲ್ಲಿ ಒಂದಸ್ತದ್ದು ಪಟ್ಟ ಹೆಣ್ಣಿದು. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಆನೆಕಲ್ ರೆಗ್ದರಲ್ಲಿ ಪಟ್ಟ ಹೆಣ್ಣು ತೋರಿಸ್ತೆ. ಇನ್ನೂ ಇದೆಲ್ಲ ಪಟ್ಟ ಬಾಲಗಳು. ಇವೆಲ್ಲ ಒಂದು ಸತಿ ಕಿತ್ಕೊಟ್ರೆ ದಪ್ಪ ಬಾಲಗಳು ಬರುತ್ತೆ. ಇದೆಲ್ಲ ನೋಡ್ಬೋದು ಪಟ್ಟ ಬಾಲ. ಇಲ್ಲಿ ನೋಡ್ಬೋದು ದಪ್ಪ ಬಾಲ ಇದೆ. ಇದೆಲ್ಲ ಒಂದು ರೌಂಡ್ ಕಿತ್ಕೊಟ್ಬಿಡಿ. ತುಂಬ ಚೆನ್ನಾಗಿರೋ ಲೈನಲ್ಲಿ ಮಾಡಿಸಿರೋ ಅಕ್ಕಿ ಬಾಲ ನೋಡ್ಬೋದು. ಚಡಿಯಾಗಿ ಹಿಂಗೆ ಎತ್ತಿಟ್ಕೊಳ್ಳುತ್ತೆ. ಇದೇನೆಂದರೆ ಇವಾಗ ಅಗ್ಲ ಏನಕ್ಕಿರೋದಂದರೆ ಈ ಪಟ್ಟ ಬಾಲ ದೊಡ್ಡ ಬಾಲ ಎರಡೂ ಸೇರಿಸ್ಕೊಂಡು ಬಂದಿದೆ. ಅದಕ್ಕೆ ಅಗ್ಲ ಇದೆ. ಒಂದು ರೌಂಡ್ ಎಲ್ಲ ಕಿತ್ಕೊಟ್ಬಿಟ್ರೆ ಕರೆಕ್ಟಾಗಿ ಬರುತ್ತೆ. ಚುಪ್ತಿರಿ ಉದ್ದಾತಿರಿ ತಿರಿ ಎಲ್ಲ ಹೊಡೆದಿದ್ದೀವಿ. ಒಂದು ದಸ್ತಾ ನೋಡ್ಬೋದು. ಇಲ್ಲಿ ಉದ್ರಕೊಂಡು ಬರ್ತಾ ಇರೋದಿದ್ದು. ಇನ್ನೂ ಫುಲ್ ಕಂಪ್ಲೀಟು ಆಗಿಲ್ಲ. ತಿರಿಯೆಲ್ಲ ಹೆಣ್ಣಂತ ಗೊತ್ತಾದಾಗಲೇ ಹೊಡೆದ್ಬಿಟ್ರಿ. ಲಾಲ್ ಕಟ್ಟು ನೋಡ್ಬೋದು. ಲಾಲ್ ಕಟ್ಟು ಚೆನ್ನಾಗಿರುತ್ತೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟೀಸು. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಲೈಟಾಗಿ ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಪುತ್ಲಿ ಸುತ್ತ ಕಾರ್ಬನ್ ಶೇಡ್ ನೋಡ್ಬೋದು. ಪುತ್ಲಿ ಫುಲ್ ಸರ್ಕಲ್ಗೆ ಕಾರ್ಬನ್ ಶೇಡ್ ಹಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಇವಾಗ ಏನು ಪಿಂಕಿಶ್ ಅನಾರಿ ಕಾಣಿಸ್ತಾ ಇದೆ, ಇವೆಲ್ಲ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಆ ಪಿಂಕಿಶ್ ಅನಾರಿ ಎಲ್ಲ ಹೋಗ್ಬಿಟ್ಟು ಕ್ರ್ಯಾಕ್ಸು ಹೊಡೋಕ್ಲಿಗೆ ಟರ್ನ್ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ತುಂಬ ಚೆನ್ನಾಗಿದೆ. ಈ ಹೆಣ್ಣಲ್ಲಿ ಆನೆಕಲ್ ರೆಗ್ದರಲ್ಲಿ ಮಾಡಿಸಿರೋದು ಒಳ್ಳೆ ಲೈನಲ್ಲಿ ಮಾಡಿಸಿರೋ ಹೆಣ್ಣಿದು. ರಿಂಗ್ ನಂಬರ್ 3285.